ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣದ ಶ್ರೀ ದೊಡ್ಡ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇದೇ ಏಪ್ರಿಲ್ 9ರಂದು ಶ್ರೀ ದೊಡ್ಡ ಬಸವೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ನೂತನ ಅಧ್ಯಕ್ಷರಾಗಿ ಚಾನಾಳು ಆನಂದ್ ಅವರ ಪದಗ್ರಹಣ ಸಮಾರಂಭ ಕಾರ್ಯಕ್ರಮವನ್ನು ಜಗದ್ಗುರು ಕೊಟ್ಟೂರು ಸ್ವಾಮಿ ಶಾಖಾ ವಿರಕ್ತ ಮಠದ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ನಿರಂಜನ ಪ್ರಭು ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ದೊಡ್ಡ ಬಸವೇಶ್ವರ ಆಶೀರ್ವಾದದೊಂದಿಗೆ ದೇವಸ್ಥಾನದಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಕಂಪ್ಲಿ ಶಾಸಕ ಗಣೇಶ್ ಅವರು ಉದ್ಘಾಟಿಸಿ ಮಾತನಾಡಿದ್ದು, ಈ ದೇವಸ್ಥಾನವು ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಸರುವಾಸಿಯಾದ ದೇವಸ್ಥಾನ ಇದಾಗಿದೆ. ದೇವಸ್ಥಾನದಲ್ಲಿ ನಡೆಯುವ ಕಾರ್ಯಕ್ರಮಗಳ ಜವಾಬ್ದಾರಿ ವಹಿಸಿಕೊಳ್ಳಲು ಸಮಿತಿಯನ್ನು ರಚನೆ ಮಾಡಿ ಸಮಿತಿಗೆ ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ ಎಂದರು. ಕುರುಗೋಡು ಶ್ರೀ ದೊಡ್ಡ ಬಸವೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ವಿವಿಧ ಕಾರ್ಯಕ್ರಮಗಳನ್ನು ತಮ್ಮ ಹೆಗಲಿಗೆ ಹಾಕಿಕೊಂಡು ಶ್ರದ್ಧಾಭಕ್ತಿಯಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗುವಂತಹ ವ್ಯಕ್ತಿ ಚಾನಾಳು ಆನಂದ್ ಅವರು ಸೂಕ್ತ ಎಂದು ನೇಮಕ ಮಾಡಿರುವೆ ಎಂದಿದ್ದಾರೆ. ಈ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಸರು ಮಾಡಿದ ಶ್ರೀ ದೊಡ್ಡ ಬಸವೇಶ್ವರ ದೇವಸ್ಥಾನಕ್ಕೆ ಇನ್ನಷ್ಟು ಅಭಿವೃದ್ಧಿ ಮತ್ತು ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಲು ಅನುಕೂಲ ಆಗುತ್ತದೆ. ಇಡೀ ಜನತೆ ಈ ಶ್ರೀ ದೊಡ್ಡ ಬಸವೇಶ್ವರ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆಯಲು ಅನುಕೂಲವೂ ಸಹ ಆಗುತ್ತದೆ. ಇದೇ ಕುರುಗೋಡಿನಲ್ಲಿ ಕುರುಗೋಡು ಉತ್ಸವ ಮಾಡಬೇಕೆಂದು ಬಹಳ ಪ್ರಯತ್ನ ಮಾಡುತ್ತಿದ್ದೇನೆ. ಅಲ್ಲದೆ ಜೀವನದಲ್ಲಿ ಮರೆಯಲಾಗದ ಹಾಗೆ ಒಂದು ಕೆಲಸ ಕಾರ್ಯವನ್ನ ಮಾಡಲು ಚಿಂತನೆಯನ್ನ ನಡೆಸಿದ್ದೇನೆ ಎಂದು ಹೇಳಿದರು. ಶ್ರೀ ದೊಡ್ಡ ಬಸವೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲು ಒಂದು ಸಮಿತಿ ಮಾಡಿರುವೆ. ಅದಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಇಂದು ಪದಗ್ರಹಣ ಸಮಾರಂಭ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ಎಂದು ವೇದಿಕೆಯ ಮೇಲೆ ಕಂಪ್ಲಿ ಕ್ಷೇತ್ರದ ಶಾಸಕ ಗಣೇಶ್ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರರು, ಪುರಸಭೆಯ ಅಧ್ಯಕ್ಷ ಶೇಖಣ್ಣ ಮತ್ತು ಬಳ್ಳಾರಿ ಜಿಲ್ಲಾ ಗ್ಯಾರಂಟಿಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಕೆಎ ಚಿದಾನಂದಪ್ಪ, ಕೇಂದ್ರ ಪರಿಹಾರ ಸಮಿತಿಯ ಮಾಜಿ ಅಧ್ಯಕ್ಷರಾದಂತಹ ಕೆಎ ರಾಮಲಿಂಗಪ್ಪ, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಕುರುಗೋಡು ಚನ್ನ ಬಸವರಾಜ್, ಸಮಾಜ ಸೇವಕ ಕುರುಗೋಡು ಚಾನಾಳ ಅಂಬರೀಶ್, ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಹನುಮಂತಪ್ಪ ಸೇರಿದಂತೆ ಸಮಿತಿಯ ಸರ್ವ ಸದಸ್ಯರು ಮತ್ತು ಮುಂತಾದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಅಧ್ಯಕ್ಷರಾಗಿ ಸದಸ್ಯರಾಗಿ ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿ ಅಭಿವೃದ್ಧಿಗಾಗಿ ತಾನು ಮನ ನಿಷ್ಠೆ ಪಕ್ಷವಾಗಿ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುತ್ತೇವೆ ಎಂದು ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿಯ ಮೇಲೆ ಪ್ರಮಾಣ ಮಾಡುತ್ತಾ ಪದಗ್ರಹಣ ಮಾಡುತ್ತೇವೆ. ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ದಿನ ಬಹಳ ವಿಶೇಷವಾದಂಥದ್ದು ನಾನು ಭಾವಿಸ್ತೀನಿ. ಅನೇಕ ವರ್ಷಗಳಿಂದ ಗುಡಿಗೆ ಅಧ್ಯಕ್ಷರು ಮತ್ತು ಸದಸ್ಯರ ಮೇಲೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ಯಾರು ಜವಾಬ್ದಾರಿ ತಗೊಂಡು ಕೂಡ ಆಲೋಚನೆ ಮಾಡುತ್ತಾ ದಿನಗಳು ನಮಗೆ ಇದ್ದು, ಹಾಗಾಗಿ ಹನುಮಂತಪ್ಪ ಮತ್ತು ನಾವು ಇಬ್ಬರು ಕುಟುಂಬದಿಂದ ಈ ಕಮಿಟಿ ಮಾಡಲೇಬೇಕು, ರಾಮನಗರ ಹೇಳಿ ಆದಷ್ಟು ಬೇಗ ಕಮಿಟಿ ಮಾಡಬೇಕಂತ ತೀರ್ಮಾನ ಮಾಡಿ ಯಾರು ಸೂಕ್ತ ವ್ಯಕ್ತಿ ಅಂತಂದು ಹುಡುಕಾಟ ನಡೆಸಿದಾಗ ಆನಂದನ ಅವ್ರಿಗೆ ಅಧ್ಯಕ್ಷ ಏನಂದಿಲ್ಲ. ಗುಡಿ ಕಾರ್ಯಕ್ರಮ ಅಂದರೆ ಪ್ರತಿಯೊಂದು ವಿಚಾರದಲ್ಲಿ ಅವ್ರ ಸ್ವಂತ ಮನೆ ಕೆಲಸ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಯಾಕಂದರೆ ಅದಕ್ಕೆ ಕೂಡ ಗೊತ್ತೈತಿ, ಮಕ್ಕಳ ಬಗ್ಗೆ ಮತ್ತೆ ಮನೆ ಬಗ್ಗೆ ಏನು ಚಿಂತೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಗುಡಿ ವಿಚಾರ ಬಂದರೆ ಎಷ್ಟು ಡೆಪ್ತ್ ಅಂದರೆ ಮುಂಚೆ 6 ಗಂಟೆಗೆ ಸೇರಿದ್ರೆ 10 ಗಂಟೆವರೆಗೆ ಅದೇನು ನಿಷ್ಕಲ್ಮಶ ಸೇವೆ ಅಂತಾರೆ. ಅಂದರೆ ದೇವರು ಯಾರಿಗೋ ಒಬ್ಬರಿಗೆ ಏನು ಸೇವೆ ಮಾಡಲಿಕ್ಕೆ ಒಬ್ರಿಗೆ ಆಶೀರ್ವಾದ ಮಾಡಿರ್ತಾರೆ. ಹಂಗೆ ಆನಂದ ಗುಡಿ ವಿಚಾರ ಬಂದರೆ ಅಣ್ಣ ಇದು ಐತಿ ಜಾತ್ರೆ ಹೆಂಗೆ ಮಾಡೋದಂದ್ರೆ ನೀವು ಏನು ಕೇಳಿಲ್ಲ ಇಲ್ಲಮ್ಮಲ್ಲ, ನೀವೇನಲ್ಲ ಹೇಳಿ ಇಲ್ಲ ಅಂತ ಅಂಬಲ್ಲ, ಬಸವಣ್ಣನ ತಲೆ ಉರುವಂತಲ್ಲ ಆಗ ಸೇರಿ ನೀವು ಏನು ಹೇಳಿಲ್ಲ ಆಯ್ತು ಅಂದ್ಬಿಟ್ಟು ಏನು ಹೇಳಲ್ಲ. ಹಂಗಾಗಿ ನಮಗೆ ಸೂಕ್ತ ಏನು ಗುಡಿ ಸೇವೆ ಮಾಡಲಿಕ್ಕೆ ಒಂದು ಒಳ್ಳೆ ಸೇವಕರಾಗಿ ಇವತ್ತೇನು ಆನಂದನ ಮತ್ತು ಅನೇಕ ನಮ್ಮ ಸದಸ್ಯರು ಇವತ್ತೇನು ಸಮಿತಿ ಆಯ್ಕೆ ಮಾಡಿದ್ರೆ ನಿಜವಾದ ಬಹಳಷ್ಟು ಖುಷಿ ಐತಿ. ಸಂಪೂರ್ಣವಾಗಿ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವ್ರ ಜೊತೆಗೆ ಹನುಮಂತಪ್ಪ ಅವರು ಕೂಡ ಬಹಳಷ್ಟು ಆಕ್ಟಿವ್. ನಿಜವಾದ ಏನಾದರೂ ಬದಲಾವಣೆ ಮಾಡ್ಬೇಕು ಸರ್ ನಮಗೆ ಬಿಟ್ಟರೆ ಅವಕಾಶ ಕೂಡ ಇದೆಲ್ಲ. ಹಾಗಾಗಿ ಆ ಕುಟುಂಬ ಫಸ್ಟಿಂದ ವೈಯಕ್ತಿಕವಾಗಿ ಬಂದವರಿಗೆ ಅಟ್ಲೀಸ್ಟ್ 10,000 ರೂಪಾಯಿ ಒಂದು 1,000 ರೂಪಾಯಿ ಕೊಟ್ಟು ಅವ್ರಿಗೆ ಒಳ್ಳೆಯದಾದಂಥ ಬೇಸರ ಕೊಟ್ಟಿರುವ ಅಂಥದ್ದು ಈ ದೇವಸ್ಥಾನದ ಅಧ್ಯಕ್ಷ ಆಗಿರೋದು ಕೂಡ ಒಳ್ಳೆಯದಾಗುತ್ತೆ. ಅದಾದಮೇಲೆ ಸರ್ವಪೂಜೆಯ ಆಶೀರ್ವಾದವನ್ನು ಆನಂದನವ್ರಿಗೆ ಇಲ್ಲ ಅಂತ ನಾನು ಬಯಸ್ತೀನಿ. ಯಾಕಂದರೆ ಅಂಬರೀಷನ್ನ ಸ್ವಾಮಿಯ ಕೆಲಸ ಒಂದು ಕೂಡ ಯಾರು ಕೂಡ ಅವರು ಕೂಡ ಡಿಫ್ರೆಂಟ್ ಅಂಬರೀಷನ, ಹಂಗಾಗಿ ಅವರು ಕೂಡ ಇದಾಗುತ್ತೆ. ಹಂಗಾಗಿ ಎಲ್ಲರೂ ಕುಟುಂಬಗಳು ತಾಲೂಕು ಮತ್ತು ಎಲ್ಲ ಹಳ್ಳಿಗಳ ಪ್ರತಿಯೊಂದು ಆಶೀರ್ವಾದ ಕೂಡ ಕುಟುಂಬಕ್ಕೆ
ಅಧ್ಯಕ್ಷರಿಂದ ಮಾತಾಡಿ ಅವಕಾಶ ತಮ್ಮೆಲ್ಲರಿಗೂ ಇದು ಸೂರ್ಯ ನ್ಯೂಸ್ ಕನ್ನಡ.